ಬೇಸಿಕ್ ರೂಲ್ಸ್. ಇಬ್ರು ಒಟ್ಟಿಗೆ ಮಾತನಾಡಿದ್ರೆ ಇಬ್ರು ಮಾತು ಕೇಳಿಸಲ್ಲ ಜನರಿಗೆ, ಒಬ್ಬರಾದ್ಮೇಲೆ ಒಬ್ರು 30 ಸೆಕೆಂಡ್ ಅಲ್ಲಿ ಮುಗಿಸಿ ಸರ್ ನಿಮಗೆ ಉತ್ತರ ಕೊಡ್ತಾರೆ. ಇದಾದ್ಮೇಲೆ ಟಿವಿ ಮುಳ್ಳಿ ಅವರ ರಿಪೋರ್ಟ್ ಯಾಕೆ ಅಕ್ಸೆಪ್ಟ್ ಮಾಡಲಿಲ್ಲ ಸರ್ಕಾರ? ಓದ್ಲೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆ ರಿಪೋರ್ಟ್ ಒಳಗಡೆ ಕಂಪ್ಲೀಟ್ ಕೊಟ್ಟಿತ್ತು ಎಲ್ಲೆಲ್ಲ ಅನಾಚಾರಗಳಾಗಿದೆ, ಎಲ್ಲೆಲ್ಲಿ ತಪ್ಪಾಗಿದೆ ಅಂತೇಳಿ ಅದನ್ನ ಮುಟ್ಲಿಲ್ಲ. ಅದಾದ್ಮೇಲೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕ್ಯಾಬಿನೆಟ್ ಅಲ್ಲಿ ಈ ಕಳ್ತನ ಮಾಡಿದಾಗ ಅವ್ರು ಸಪೋರ್ಟ್ ಮಾಡ್ತಾರೆ. ಅವ್ರೇನ್ ಹೇಳ್ತಾರೆ, ಎಲ್ಲ ಡಾಕ್ಯುಮೆಂಟ್ಗಳು ಇತ್ತು ಅಂತ ಹೇಳ್ತಾರೆ ತಾನೆ. ಡಾಕ್ಯುಮೆಂಟ್ ಎಲ್ಲ ಇದ್ಮೇಲೆ ಸದನದಿಂದ ಯಾಕೆ ಓಡೋದ್ರಿ ಸಿದ್ದರಾಮಯ್ಯನವರೇ? ಪ್ರಶ್ನೆ ಯಾಕೆ ಇದನ್ನು ಒಪ್ಕೊಳ್ಳಾಗಿಲ್ಲ? ಸದನದಲ್ಲಿ ಯಾಕೆ ಡಾಕ್ಯುಮೆಂಟ್ ಗಳು ಪ್ರೊಡ್ಯೂಸ್ ಮಾಡಲಿಲ್ಲ? ಇವತ್ತು ಹೈಕಮಾಂಡ್ ಅವರು ಇವ್ರು ಸಪೋರ್ಟ್ ನಿಲ್ತಾರಂತೆ. ಯಾವ ಹೈಕಮಾಂಡ್? ಯಾವ ಸೋನಿಯಾ ಗಾಂಧಿ ಬೇಲ್ ಮೇಲೆ ಹಚ್ಚಿದ್ದಾರೆ, ಯಾವ ರಾಹುಲ್ ಗಾಂಧಿ ಬೇಲ್ ಮೇಲೆ ಹಚ್ಚಿದ್ದಾರೆ. ಈ ಕಳ್ಳರು ಸೇರ್ಕೊಂಡು ಇನ್ನೊಬ್ಬ ದೊಡ್ಡ ಕಳ್ಳ ಸಪೋರ್ಟ್ ನಿಂತ್ಕೊಂತಾರೆ. ಆಯ್ತು ಸರ್, ಸ್ವಾತಿ ಅವರೇ ಉತ್ತರ ಕೊಡಿ. ಮುಂದಿನ ಬ್ರೇಕಿಂಗ್ ಸುದ್ದಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಈ ಸರ್ಕಾರ ವರ್ಸಸ್ ರಾಜ್ಯಪಾಲರು ಅನ್ನೋದು ಒಂದು ದಿಕ್ಕಲ್ಲಿ ಸಾಕ್ತಿದ್ರೆ ಸಪರೇಟ್ ಆದ ವಾರ್ ನಡೀತಿದ್ಯಪ್ಪ ಮೈಸೂರು ಹತ್ರ ಸುತ್ತಮುತ್ತ ಎಲ್ಲ, ಅದ್ರ ಬಗ್ಗೆ ಕೂಡ ಮಾತನಾಡಕ್ಕಿದೆ. ಸ್ವಾತಿ ಅವರೇ, ಚಂದ್ರಶೇಖರ್ ಅವ್ರ ಪ್ರಶ್ನೆಗಳು ಒಂದಷ್ಟು. ಅಂದ್ರೆ ಏನೂ ಇಲ್ದಲೆ, ಅಂದ್ರೆ ಹೇಳ್ತಾರಲ್ಲ ಒಂದು ಕಾಮನ್ ಮಾತಿದೆ, ಬೆಂಕಿನೇ ಇಲ್ದಲೆ ಹೊಗೆ ಹೆಂಗಾಡುತ್ತೆ ಅಂತ, ಹಂಗಾಗಿದೆ ಅಂತ. ಎಲ್ಲಿದೆ ಬೆಂಕಿ? ಮುಡಾಗರಣ ಅಲ್ಲ, ಎಲ್ಲಿದೆ ಬೆಂಕಿ? ಬೆಂಕಿ ಇರ್ಬೋದು, ಆದ್ರೆ ಆ ಹೊಗೆನ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಯಾಕೆ ಬೀಸ್ತಾ ಇದ್ದೀರಿ ಅದೇ ಅರ್ಥ ಆಗ್ತಾ ಇಲ್ಲ. ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಕ್ಲಿಯರ್. ಆ ರೀತಿ ಇದ್ರೆ ನಿವೇಶನಗಳು ಎಲ್ರಿಗೂ ಕೂಡ ಹಂಚಿಕೆ ಆಗಿದೆ. ಕುಮಾರಸ್ವಾಮಿ ಅವ್ರಿಗೆ ಹಂಚಿಕೆ ಆಗಿದೆ, GT ದೇವೇಗೌಡರಿಗೆ ಹಂಚಿಕೆ ಆಗಿದೆ, ದೇವೇಗೌಡರ ಕುಟುಂಬದ ಬಹಳಷ್ಟು ಜನಕ್ಕೆ ಹಂಚಿಕೆ ಆಗಿದೆ. ಇವತ್ತಿನ ದಿನ ಹೇಗೆ ಮೈಸೂರು ಚಲೋ ಮಾಡ್ತಾ ಇದ್ದಾರೋ ಸ್ವಾತಿಜಿ ಒಂದ್ ನಿಮಿಷ, ಡಿಬೇಟ್ ಮುಗಿದ ತಕ್ಷಣ ನನ್ಗೊಂದು ಗಂಟ್ಲಿಗೆ ಇನ್ಶೂರೆನ್ಸ್ ಮಾಡಿಸ್ಬಿಡಿ. ನೀವು ಮಾತನಾಡುವಾಗ ಅವ್ರು ಮಾತನಾಡಿದ್ರೆ ಕೋಪ ಮಾಡ್ಕೊಳ್ತೀರಾ. ಈಗ ಅವ್ರ ಸಮಯ ಉತ್ತರ ಕೊಡ್ಲಿ, ಅವರು ಉತ್ತರ ಕೊಡ್ಲಿ ಅವ್ರು. ಇವಾಗ ಮಾತಾಡಿದ್ರಲ್ರಿ ಚಂದ್ರಶೇಖರ್ ಜಿ, ಅಂತಾರಲ್ಲ, ದಿಸ್ ಇಸ್ ಇಟ್. ಹೇಳಿ. ಒಂದು ವಿಷಯ ಅಂತೂ ವೆರಿ ಕ್ಲಿಯರ್. ಇವತ್ತಿನ ದಿನ ಏನು ಮೈಸೂರು ಚಲೋ ಮಾಡ್ತಾ ಇದ್ದಾರೆ, ಅದೇ ರೀತಿ ಬಿಜೆಪಿ ಅವರಿಗೆ ತಾಕತ್ತಿದ್ರೆ JDS ನ ಎಷ್ಟೋ ಜನ ನಾಯಕರು ಇಲ್ಲಿ ನಿವೇಶನವನ್ನ ಪಡ್ಕೊಂಡಿದ್ದಾರೆ. ಒಂದು ಡೆಲ್ಲಿ ಚಲೋ ಮಾಡಿ ಮತ್ತೆ ಒಂದು ಅವರ ಮೈತ್ರಿಯನ್ನ ಮೊಟಕುಗೊಳಿಸಿ ಇವತ್ತಿನ ದಿನ ಕುಮಾರಸ್ವಾಮಿ ಅವರಿಗೆ ಕೊಡಕ್ ಹೇಳ್ರಿ ತಾಕತ್ತಿದ್ರೆ. ಮೂಡಾ ಕಮಿಟಿಲಿ ಅವ್ರು ಮೆನ್ಷನ್ ಮಾಡ್ತಾ ಇದ್ರು, ಮೂಡಾ ಕಮಿಟಿ 2013ರಲ್ಲಿ ಒಂದು ರೀತಿಯಾದಂತ ರಿಪೋರ್ಟ್ ಕೊಡ್ತು, 2017ರಲ್ಲಿ ಒಂದು ರೀತಿಯಾದಂತಹ 2010ರಲ್ಲಿ ಒಂದು ರೀತಿಯಾದಂತಹ ರಿಪೋರ್ಟ್ ಅನ್ನ ಕೊಡ್ತು, ಮತ್ತು ಡಿನೋಟಿಫೈ ಆಗಿದ್ದಂಥದ್ದು 2005ರಲ್ಲಿ ಅನ್ನುವಂತಹ ವಿಚಾರಗಳನ್ನ ಇವ್ರು ಮೆನ್ಷನ್ ಮಾಡ್ತಾ ಇದ್ರು. ಅದೇ 2021ರಲ್ಲಿ ಇವರದೇ ಸರ್ಕಾರ ಇದ್ದಂತಹ, ಇವರದೇ ಮುಖ್ಯಮಂತ್ರಿಯವರು ಇದ್ದಂತಹ, ಅವರ ಕೆಳಗಡೆ ಬರುವಂತಹ ಮೂಡಾವನ್ನ ಅವ್ರು ಯಾಕೆ ಅವತ್ತಿನ ದಿನ ಯಾರ್ಯಾರಿಗೆ ಸೈಟ್ ಕೊಡ್ತಾ ಇದ್ದಾರೆ ಅಂತ ಹೆಂಗಿದ್ರು ಹೋಗೇ ಇರುತ್ತೆ. ಅದ್ರ ಪ್ರಕಾರ ಸೈಟ್ ನಿವೇಶನಗಳು ಹಂಚಿಕೆ ಆಗಿರುತ್ತೆ, ಅದಕ್ಕೆ ಅವರದೇ ಆದಂತಹ ಮುಖ್ಯಮಂತ್ರಿಗಳ ಸಿಗ್ನೇಚರ್ ಆಗಿರುತ್ತೆ. ಅವತ್ತಿನ ದಿನ ಅವ್ರು ಯಾಕೆ ಸೈನ್ ಮಾಡಿದ್ರು? ಬಹಳ ಮುಖ್ಯವಾಗಿ ಯಾಕೆ ಪ್ರಶ್ನೆ ಮಾಡಲಿಲ್ಲ, ಈಗ ಯಾಕೆ ಪ್ರಶ್ನೆ ಮಾಡ್ತಿದ್ದಾರೆ ಅನ್ನೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಬಹಳ ಇಂಟ್ರೆಸ್ಟಿಂಗ್ ಆಯಾಮ ಕೊಟ್ಟು ಮಾತನಾಡಿದ್ದಾರೆ. ಖಂಡ್ರೆ ಅವರು ಕೂಡ ಬ್ರೇಕಿಂಗ್ ಹಾಕೊಳ್ಳಿ, 3ನೇ ಬ್ರೇಕಿಂಗು. ಯಾಕೆ ಬಿಜೆಪಿ ಅವರು JDS ನವರು ಈಗ ಮೂಡಾ ವಿಚಾರವನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಪಾದಯಾತ್ರೆ ಮಾಡ್ತಿದ್ದಾರೆ ಅಂದ್ರೆ ಸರ್ಕಾರ ಉರುಳಿಸಿ ಅಧಿಕಾರಕ್ಕೆ ಏರೋ ಹುನ್ನಾರ ಅಂತೆ. ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಆದ್ರೆ ನೀವೇನೇ ಪ್ರಯತ್ನ ಮಾಡಿದ್ರು, ಪ್ರದೀಪ್ ಜಿ, ಚಂದ್ರಶೇಖರ್ ಜಿ, ನಿಮ್ಮ ಎರಡೂ ಪಕ್ಷಗಳು ಏನೇ ಪ್ರಯತ್ನ ಮಾಡಿದ್ರು ಸರ್ಕಾರವನ್ನ ಉರುಳಿಸ್ಲಿಕ್ಕೆ ತಾಕತ್ತಿಲ್ವಂತೆ. ನಾನು ಹೇಳ್ತಿಲ್ಲ, ಡಿ ಕೆ ಶಿವಕುಮಾರ್ ಅವರು ಹೇಳಿಸಿದ್ರು. ಇನ್ನು ಕುಮಾರಸ್ವಾಮಿ ಅವರೇನು ಕನಸು ಕಾಣ್ತಿದ್ದಾರೆ ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ, ಆ ಕನಸು ಕೂಡ ಈಡೇರೋದಿಲ್ಲ. ಡಿ ಕೆ ಶಿವಕುಮಾರ್ ಅವರ ಮಾತು, ಈಶ್ವರ್ ಖಂಡ್ರೆ ಅವರು ಅದಕ್ಕೆ ಪೂರಕವಾಗಿ ಮಾತನಾಡಿದ್ದಾರೆ. ಇಬ್ರು ಮಾತು ಕೇಳಿಸ್ಕೊಳ್ಳಿ. ಈ ಜಿಲ್ಲೆಯಲ್ಲಿ 7 ಜನ ಶಾಸಕರನ್ನು ಗೆಲ್ಸಿದ್ರಿ. ಈ ಬಡವರಿಗೋಸ್ಕರ 5 ಗ್ಯಾರಂಟಿ ಕೊಟ್ಟು 5 ಗ್ಯಾರಂಟಿಯನ್ನ ನಿಲ್ಲಿಸಲಿಕ್ಕೆ ಒಂದು ಹುನ್ನಾರವನ್ನ ಮಾಡಿ ಈ ಸರ್ಕಾರವನ್ನ ತೆಗಿಲಿಕ್ಕೆ ಹೊರಟಿದ್ದಾರೆ. ಕುಮಾರಣ್ಣ, ನಿನ್ನ ಹಣೆಯಲ್ಲಿ ಇದು ಬರೀಲಿಲ್ಲ. ಯಡಿಯೂರಪ್ಪನವರೇ, ನಿಮ್ಮ ಮನೇಲಿ ಬರೀಲಿಲ್ಲ. ಅಶೋಕಣ್ಣ, ನಿನ್ ಕೈಲಿ ದಮ್ಮಿಲ್ಲ. ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂಥ ಒಂದು ಸರ್ಕಾರವನ್ನು ಬೀಳಿಸಲಿಕ್ಕೆ ರಾಜ್ಯಪಾಲರ ಹುದ್ದೆಯನ್ನು ಇವರು ದುರುಪಯೋಗ ಮಾಡಿಕೊಳ್ತಾ ಇರ್ತಕ್ಕಂಥದ್ದು ಖಂಡನೀಯ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.
ಇದೆ ಅಲ್ವಾ ಪ್ರದೀಪ್ ಜಿ ಸ್ವಾತಿ ಅವರು ಹೇಳಿದ್ದು ಡೆಲ್ಲಿಯಿಂದ ಇನ್ಸ್ಟ್ರಕ್ಷನ್ ಸರಿಯಾಗಿ ಬಂದಿಲ್ಲ ಅಂದ್ರೆ ಯಾವ ವಿಚಾರಕ್ಕೆ ಇನ್ಸ್ಟ್ರಕ್ಷನ್ ಸರ್ಕಾರ ಉಳಿಸೋಕೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಸರಿ ಇದೆ ನೀವು ಯಾರು ಬೇಡ ಸರ್ಕಾರ ಉಳಿಸಕ್ಕೆ ನಾನೇ ಉಳಿಸ್ತೀನಿ ಸಿದ್ದರಾಮಯ್ಯ ಸರ್ಕಾರ ಪ್ರದೀಪ್ ಅವರು ಹೇಳಿ ಪಾದಯಾತ್ರೆಯ ಇಂಟೆನ್ಷನ್ ಇದೆನಾ ಕುಮಾರಸ್ವಾಮಿ ಅವರ ಅಬ್ಬರದ ಭಾಷಣದ ಇಂಟೆನ್ಷನ್ ಇದೆನಾ ಮತ್ತೊಮ್ಮೆ ರಾಜ್ಯದಲ್ಲಿ ಹಿಂಬಾಗಿಲಿನಿಂದ ಬಂದು ಸರ್ಕಾರ ರಚನೆ ಮಾಡಿ ಸಿಎಂ ಆಗ್ಬೇಕು ಅನ್ನೋದು? ಈಗ ನೋಡಿ, ಪಾದಯಾತ್ರೆ ಹಿನ್ನೆಲೆ ನೀವು ಗಮನಿಸಬೇಕು. ಯಾಕೆ ಪ್ರಾರಂಭ ಆಯ್ತು ಅಂತ. ಪಾದಯಾತ್ರೆ ಪ್ರಾರಂಭ ಆಗಲಿಕ್ಕೆ ಕಾರಣನೇ ಸಿದ್ದರಾಮಯ್ಯನವರು. ಅವರು ಅವತ್ತು ಸದನದಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದರೆ, ಶುಕ್ರವಾರದವರೆಗೆ ಸದನವನ್ನು ನಡೆಸಿದಿದ್ರೆ, ಸದನವನ್ನು ಮೊಟಕುಗೊಳಿಸದೆ ಹೋಗಿದ್ರೆ ಈ ಹಂತಕ್ಕೆ ಈ ಹೋರಾಟ ಬರ್ತಾ ಇರಲಿಲ್ಲ. ಹಾಗಾಗಿ ಮತ್ತೆ ಸದನದಲ್ಲಿ ಅವಕಾಶಗಳಿದ್ದು ಸಿದ್ದರಾಮಯ್ಯನವರಿಗೆ ಅವರು ಸುದೀರ್ಘವಾಗಿ ಉತ್ತರವನ್ನ ಕೊಡಬಹುದಾಯಿತು ಮೂಡಾದ ಮೇಲೆ. ಆದರೆ ಪಾದಯಾತ್ರೆ ಮಾಡೋದು ಎಷ್ಟು ಸರಿ ಅಂತ ಕುಮಾರಸ್ವಾಮಿ ಅವರು ನಂತರ ಮತ್ತೊಬ್ಬರ ಮಾತು ಹೆಸರಿಗೆ ಏನೋ ಸೈಟ್ ಬಂದಿದೆ ಅಂತ ಕುಮಾರಸ್ವಾಮಿ ಅವರು ಆಲ್ರೆಡಿ ಇದ್ರು 1983 33,000 ರೂಪಾಯಿ ನಾನು ದುಡ್ಡು ಕಟ್ಟಿದ್ದೀನಿ, ಇವತ್ತವರೆಗೂ ನನಗೆ ಸೈಟ್ ತೋರಿಸಿಲ್ಲ ಅಂತ. ನನಗೆ ಅಲಾಟ್ ಆಗಿರೋ ಸೈಟು ಕೂಡ ಬೇರೆಯವ್ರು ಕೊಟ್ಟಿದ್ದಾರೆ ಅಂತ ಹೇಳಿದ್ರು, ಇವತ್ತವರೆಗೂ ಕೊಟ್ಟಿಲ್ಲ. ಅದನ್ನ ಬಿಟ್ಟು ಅದನ್ನ ಡೈವರ್ಟ್ ಮಾಡ್ಕೊಂಡು ಬೇರೆ ಎಲ್ಲ ಹೇಳಿದ್ರೆ ತನಿಖೆ ಮಾಡಿಸ್ತಾ ಇದೀವಿ, ತನಿಖೆ ತನಿಖೆಗೆ ಯಾರು ವಿರೋಧ ಮಾಡಿಲ್ಲ. ಈ ತನಿಖೆ ಮಾಡಿದ್ರೆ ಕಾಂಗ್ರೆಸ್ ಎಲ್ಲ ನಾಯಕರನ್ನು ಹೊಸದಾಗಿ ಒಂದು ಜೈಲಿಗೆ ಕಟ್ಟಿಸುವಷ್ಟು ಅಷ್ಟು ಕಾನ್ಫಿಡೆನ್ಸ್ ಸಮೀವುಲ್ಲಾ ಸರ್ ವಾಯ್ಸ್ ಮಾತ್ರ ಆಯ್ತು. ನಿಮ್ಮಿಬ್ರು ವಾಯ್ಸ್ ಹೋಗ್ತಾ ಇಲ್ಲ, ನಿಮ್ಮಿಬ್ರು ವಾಯ್ಸ್ ಹೋಗ್ತಿಲ್ಲ ಸರ್, ವಾಯ್ಸ್ ಹೋಗ್ತಿಲ್ಲ ಬಿಡ್ರಿ. ಪ್ರದೀಪ್ ಜಿ ವಾಯ್ಸ್ ಹೋಗ್ತಾ ಇಲ್ಲ. ಸಮೀವುಲ್ಲಾ ಸರ್ ಮಾತ್ರ ಸ್ಕ್ರೀನ್ ಅಲ್ಲಿ, ಸಮೀವುಲ್ಲಾ ಸರ್ ಮಾತ್ರ. ಸಮೀವುಲ್ಲಾ ಸರ್ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಗಳು ದಿನಕ್ಕೆ 100 ಕೊಡ್ತಾರೆ, ಬಟ್ ಪ್ರಾಕ್ಟಿಕಲಿ ಪಾಸಿಬಲ್. ಈ ಮೂಡಾ ವಿಚಾರಕ್ಕೆ ನಡೆಸ್ತಿರುವ ಪಾದಯಾತ್ರೆಯಿಂದ ಸರ್ಕಾರವನ್ನ ಬೀಳಿಸಿ ಪರ್ಯಾಯ ಸರ್ಕಾರ ರಚನೆ ಮಾಡುವಷ್ಟು ಈಸಿ ಇದೆಯಾ ಸಂದರ್ಭ? ಇಲ್ಲ, ಅವರು ಅಲ್ಲಿ ಪ್ರೋಗ್ರಾಮಲ್ಲಿ ಅದನ್ನ ಭಾರತೀಯ ಜನತಾ ಪಕ್ಷ ಏನು ಸಂಚು ರೂಪಿಸ್ತಿದೆ ಅನ್ನೋದನ್ನ ಹೇಳೋದಕ್ಕೆ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅನ್ನು ಮಾಡಿದ್ದಾರೆ. ಮತ್ತು ಆ ಥರ ಈ ಮೂಡಾ ಸ್ಕ್ಯಾಮನ್ನು ಇಟ್ಕೊಂಡು ಸರ್ಕಾರ ಉರುಳಿಸ್ಬಿಟ್ಟು ಬೇರೆ ಸರ್ಕಾರ ತರ್ತೀವಿ ಅಥವಾ ಅನ್ನೋ ರೇಂಜಿಗೆ ಏನು ಆ ಥರದ ಡೆವಲಪ್ಮೆಂಟ್ಸ್ ಏನು ಕಾಣ್ತಿಲ್ಲ. ಇಲ್ಲಿ ನನ್ನ ಮುಂದೆ ಇರೋದು 7 ದಿನದಲ್ಲಿ ಉತ್ತರ ಕೊಡಿ ಅಂತ ಕೇಳಿದ್ದಾರೆ. 7 ದಿನದ ಗಡುವು ಮುಗಿದಿದೆ. 7 ದಿನದಲ್ಲಿ ಗಡುವು ಮುಗಿದಿದೆ. ಈ 7 ದಿನದ ಗಡುವು ಮುಗಿದಿರುವಂಥ ಸಂದರ್ಭದಲ್ಲಿ ಇಲ್ಲಿ ನೋಟಿಸ್ ಕೊಟ್ಟಿರೋದು CMಗೆ. CM ರಿಪ್ಲೈ ಮಾಡಿದಾನೋ, ಕ್ಯಾಬಿನೆಟ್ ರಿಪ್ಲೈ ಮಾಡಿದ್ರು. ಇವ್ರು ಕ್ಯಾಬಿನೆಟ್ಗೆ ನೋಟಿಸ್ ಕೊಟ್ಟಿಲ್ಲ, ಗವರ್ನರು ಸಚಿವ ಸಂಪುಟಕ್ಕೆ ನೋಟಿಸ್ ಕೊಟ್ಟಿಲ್ಲ, ಗೌರ್ಮೆಂಟಿಗೆ ನೋಟಿಸ್ ಕೊಟ್ಟಿಲ್ಲ. ಆಯ್ತಾ? ಹೀಗಾಗಿ ಸಚಿವ ಸಂಪುಟ ಸಭೆ ಇದಕ್ಕೆ ಉತ್ತರವನ್ನು ಕೊಟ್ಟರೆ ಒಂದು ಡಾಕ್ಯುಮೆಂಟ್ ಆಗುತ್ತೆ ಹೊರತು ಒಂದು ಅಥಾರಿಟಿವ್ ಡಾಕ್ಯುಮೆಂಟ್ ಆದ್ರೆ ಯಾವಾಗ ಆಗುತ್ತೆ ಅಂದ್ರೆ CM ರಿಪ್ಲೈ ಕೊಟ್ಟಾಗ. CM ಯಾರಿಗೆ CM ರಿಪ್ಲೈ ಕೊಟ್ಟಿದ್ದಾರೋ ಇಲ್ವೋ. ಹೀಗಾಗಿ CM ಅಫಿಷಿಯಲ್ ಆಗಿ CM ರಿಪ್ಲೈ, ಇಂಡಿವಿಜುವಲ್ ಆಗಿ CM ರಿಪ್ಲೈ ಅಲ್ಲದೆ ಹೋದ್ರೆ ಗವರ್ನರ್ ಏನ್ ಆಕ್ಟ್ ಮಾಡ್ತಾರೆ? ಇದು ಈಗ ಇರುವಂತಹ ಮುಖ್ಯವಾದಂತಹ ಪ್ರಶ್ನೆ ಇದು. ಆಮೇಲೆ ಅವಾಗಲೇ ಚರ್ಚೆ ಮಾಡಿದ್ವಿ, ಸುನಿಲ್ ಕುಮಾರ್ ಅವ್ರ ಇದಾರೋ ಏನೋ ಗೊತ್ತಿಲ್ಲ, ಅವರು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಇದಕ್ಕೆ ಅವ್ರು ಏನ್ ಕ್ಲಾರಿಫಿಕೇಶನ್ ಕೊಡೋ, ಅವ್ರು ಲೀಗಲ್ ಎಕ್ಸ್ಪರ್ಟ್ ಇರೋದ್ರಿಂದ ಅವ್ರು ಏನ್ ಹೇಳ್ತಾರೋ ಗೊತ್ತಿಲ್ಲ. ಪ್ರದೀಪ್ ಅವರು ನಾವು ಅದನ್ನ ಪ್ರೂವ್ ಮಾಡ್ತೀವಿ ಅಂತ ಹೇಳಿ ಇದು ಅಂತ ಹೇಳಿ ಅದು ಕೂಡ ಈ ಕೇಸ್ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಪ್ರಿವೆನ್ಷನ್ ಆಫ್ ಕರಪ್ಷನ್. ಸುನಿಲ್ ಸರ್ ಇದಾರಲ್ಲ,